ಆತ್ಮೀಯ ಪ್ರಜಾವಾಣಿ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಎಲ್ಲರಿಗೂ ಸಹ ಪರಾಭವನಾಮ ಸಂವತ್ಸರದ ಯುಗಾದಿ ಒಳಿತು ಮಾಡಲಿ ಅಂತ ಆಶಯ ಮಾಡ್ತಾ ಎಲ್ಲರಿಗೂ ಸಂತೋಷ ಸಿಗಲಿ ಅಂತ ಪ್ರಾರ್ಥಿಸ್ತಿದ್ದೇನೆ. ಈಗ ನಾವು ಯುಗಾದಿ ಭವಿಷ್ಯದಲ್ಲಿ ತುಲಾರಾಶಿಯ ಭವಿಷ್ಯವನ್ನು ತಿಳಿಯೋಣ. ತುಲಾರಾಶಿಯವರಿಗೆ ಆದಾಯ 5, ವ್ಯಯ 14, ಆರೋಗ್ಯ 4, ಅನಾರೋಗ್ಯ 5, ರಾಜಪೂಜ 3, ರಾಜಕೋಪ 5, ಸುಖ 6, ದುಃಖ 3. ಅಂದರೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿರುತ್ತೆ. ಆದಾಯದ 2 ಪಟ್ಟಷ್ಟು ಖರ್ಚಿರುತ್ತೆ. ಇದರ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಯೋಚನೆ ಮಾಡಿ. ಗುರು 9ನೇ ಮತ್ತು 10ನೇ ಮನೆಯಲ್ಲಿ ನಿಮ್ಮ ರಾಶಿಯಿಂದ ಸಂಚಾರ ಮಾಡುವನು. ರಾಶಿಯಿಂದ ಶನಿ 6ನೇ ಮನೆಯಲ್ಲಿಯೂ, ರಾಹು ಬುಧ 5ನೇ ಮನೆಯಲ್ಲಿಯೂ, ಕೇತು 11ನೇ ಮನೆಯಲ್ಲೂ ಸಂಚಾರ ಇರ್ತದೆ. ಹೆಚ್ಚು ಕ್ರಿಯಾಶೀಲತೆ ನಿಮ್ಮಲ್ಲಿ ಇರುತ್ತೆ. ಆರ್ಥಿಕ ಸಲಹೆಗಾರರಿಗೆ, ರಾಜಕೀಯ ಸಲಹೆಗಾರರಿಗೆ ಹೆಚ್ಚು ಅಭಿವೃದ್ಧಿ ಇರುತ್ತೆ. ಸುಗಂಧ ದ್ರವ್ಯಗಳನ್ನು ಮಾರುವವರಿಗೆ, ಅಲಂಕಾರಿಕ ವಸ್ತುಗಳನ್ನು ಮಾರುವವರಿಗೆ, ಅಲಂಕಾರಿಕ ಬಟ್ಟೆಗಳನ್ನು ತಯಾರು ಮಾಡುವವರಿಗೆ ಹೆಚ್ಚು ಲಾಭ ಇದೆ. ಹಾಗೂ ವ್ಯಾಪಾರ ಕೂಡ ಇರುತ್ತೆ. ಶಾಲಾ ಕಾಲೇಜುಗಳನ್ನು ನಡೆಸುವವರಿಗೆ ಅನುಕೂಲತೆ ಹೆಚ್ಚುತ್ತೆ. ಆಭರಣ ವ್ಯಾಪಾರಗಾರರಿಗೆ, ವಸ್ತ್ರಾಲಂಕಾರ ಮತ್ತು ಕೇಶಾಲಂಕಾರ ಮಾಡುವವರಿಗೆ ಹೆಚ್ಚು ಕೆಲಸ ದೊರೆತು ಹೆಚ್ಚು ಆದಾಯ ಇರುತ್ತೆ. ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಣಬಹುದು. ಸರ್ಕಾರಿ ಅಧಿಕಾರಿಗಳು ಮಾತನಾಡುವಾಗ ಬಹಳ ಎಚ್ಚರವಿರಲಿ. ಅವರ ಒಂದು ಎಚ್ಚರ ತಪ್ಪಿದ ಮಾತು ಅವರ ಘನತೆಗೆ ಕುಂದು ತರಬಹುದು. ಅವಿವಾಹಿತರಿಗೆ ಸಂಬಂಧಗಳು ಒದಗುವ ಸಾಧ್ಯತೆಗಳಿವೆ. ರಾಜಕೀಯ ವ್ಯಕ್ತಿಗಳು ಸಹ ಮಾತನಾಡುವಾಗ ಬಹಳ ಎಚ್ಚರ ಇರಲಿ. ಒಂದು ಎಚ್ಚರ ತಪ್ಪಿದ ಮಾತು ಅವರ ರಾಜಕೀಯ ಭವಿಷ್ಯವನ್ನೇ ಅಂತ್ಯ ಮಾಡಬಹುದು. ಆದ್ದರಿಂದ ಬಹಳ ಎಚ್ಚರವಾಗಿ ಮಾತನಾಡಿರಿ. ಎಲ್ಲ ರೀತಿಯ ಕಲಾವಿದರುಗಳಿಗೆ ಆದಾಯ ಹೆಚ್ಚುತ್ತೆ. ಮಕ್ಕಳ ಅಭಿವೃದ್ಧಿ ಸ್ವಲ್ಪ ಉತ್ತಮಗೊಳ್ಳುತ್ತೆ. ಅಂದರೆ ಮಕ್ಕಳು ಸ್ವಲ್ಪ ರೀತಿ ಅವರ ಓದು ಬರಹ ಅಥವಾ ಅವರ ಜೀವನದ ಕಡೆಗೆ ಗಮನ ಹರಿಸ್ತಾರೆ. ವಿಶೇಷ ವ್ಯಕ್ತಿಗಳ ಪರಿಚಯ ಆಗುವ ಸಂದರ್ಭಗಳಿವೆ. ಪೂಜ್ಯರ ಭೇಟಿಯಾಗಿ ಸ್ವಲ್ಪ ಆಧ್ಯಾತ್ಮದ ಕಡೆಗೆ ಗಮನ ಹರಿಯುತ್ತೆ. ಬಂಧು ಮಿತ್ರರ ಸಹಕಾರಗಳು ಈ ನಿಟ್ಟಿನಲ್ಲಿ ದೊರೆಯುತ್ತವೆ. ಕೃಷಿಕರಿಗೆ ಲಾಭ ಹೆಚ್ಚುತ್ತೆ. ಕೃಷಿಕರು ದಳ್ಳಾಳಿಗಳ ಜೊತೆ ಹೆಚ್ಚು ಅವಲಂಬನೆ ಆಗುವುದು ಖಂಡಿತ ಬೇಡ. ನಿರುದ್ಯೋಗಿಗಳಿಗೆ ಯಾವುದಾದ್ರೂ ಒಂದು ರೀತಿಯ ಉದ್ಯೋಗ ದೊರೆಯುತ್ತೆ. ಮೂತ್ರ ಸಂಬಂಧಿ ದೋಷಗಳು ಹೆಚ್ಚು ಕಾಡುತ್ತವೆ. ಅಂದರೆ ನಿಮ್ಮ ಗುಪ್ತಾಂಗಗಳು, ಮೂತ್ರ ಸಂಬಂಧಿ ಕ್ರಿಯೆ ನಡೆಯುವ ಜಾಗಗಳಲ್ಲಿ ಸ್ವಲ್ಪ ತೊಂದರೆಗಳು ಹೆಚ್ಚಿರುತ್ತೆ. ಆ ಬಗ್ಗೆ ಎಚ್ಚರವಾಗಿರಿ. ಪುಣ್ಯಕ್ಷೇತ್ರದ ದರ್ಶನದ ಯೋಗವಿದೆ. ಪ್ರಮುಖ ವ್ಯಕ್ತಿಗಳ ಭೇಟಿ ಕೂಡ ಆಗುತ್ತೆ. ಇನ್ನೂ ಹೆಚ್ಚಿನ ಒಳಿತಿಗಾಗಿ ಲಕ್ಷ್ಮಿ, ಈಶ್ವರ, ಸುಬ್ರಹ್ಮಣ್ಯನ ಆರಾಧನೆ ಮಾಡಿರಿ. ಇಷ್ಟೆಲ್ಲ ಆದರೂ ಸಹ ನಿಮ್ಮ ಜನ್ಮಜಾತಗಳನ್ನು ಪರಿಶೀಲನೆ ಮಾಡಿಕೊಂಡು ಅದರ ದಶಾಭಕ್ತಿಗಳ ಫಲವಾಗಿ ನಿಮ್ಮ ಒಳಿತು ಕೆಡುಕುಗಳಿಗೆ ಹೆಚ್ಚು ಶಕ್ತಿ ದೊರೆಯುತ್ತೆ. ಇಷ್ಟೂ ಸಹ ತುಲಾರಾಶಿಯವರ ಪರಾಭವನಾಮ ಸಂವತ್ಸರದ ಯುಗಾದಿ ಭವಿಷ್ಯ ಪ್ರಜಾವಾಣಿ ವೀಕ್ಷಕರಿಗೆ ಒಳಿತನ್ನು ಮಾಡಲಿ ತುಲಾರಾಶಿಯವರಿಗೆ ಅಂತ ಹೇಳ್ತಾ ಈ ತುಲಾರಾಶಿ ಭವಿಷ್ಯನ ಸಮಾಪ್ತಿ ಮಾಡ್ತಾ ಇದ್ದೇನೆ.